ಶರಣ ತತ್ವ 5 ಕಂಬಗಳ ಮೇಲೆ ನಿಂತಿದೆ. ಮೊದಲನೆಯ ಕಂಬ ಕಾಯಕ, ಎರಡನೆಯ ಸ್ತಂಭ ದಾಸೋಹ, ಮೂರನೆಯ ಸ್ತಂಭ ಶಿವಾನುಭವ, ನಾಲ್ಕನೆಯ ಸ್ತಂಭ ಶಿವಯೋಗ, ಐದನೆಯ ಸ್ತಂಭ ಭಕ್ತಿ. ಈ 5 ಸ್ತಂಭಗಳ ಮೇಲೆ ಶರಣರ ಅನುಭವ ಮಂಟಪ, ಶರಣ ತತ್ವ ನಿಂತುಕೊಂಡಿದೆ. ಬಸವ ತತ್ವ ಅದು ಭಾರತದ ಸತ್ವ. ಬಸವನ ಮರೆತರ ಇನ್ನಿಲ್ಲ ಉಳಿಗಾಲ. ಮಹಾನುಭಾವನಾದ ಬಸವಣ್ಣನವರನ್ನ ಮರೆತರೆ ಕಾಯಕವನ್ನು ಮರೆತಂತೆ, ಶಿವಯೋಗವನ್ನು ಮರೆತಂತೆ, ಶಿವಾನುಭವವನ್ನು ಮರೆತಂತೆ, ಭಕ್ತಿಯನ್ನು ಮರೆತಂತೆ ಬಸವ ಗುರುವಿನ ಹೆಸರ ಬಲ್ಲಾತರಾರಿಲ್ಲ. ಸರ್ವಜ್ಞ ಕವಿ ಹೇಳ್ತಾನೆ, ಬಸವ ಪೀಠವು ಎದ್ದು ವಸೆದು ನಾಣ್ಯವು ಹುಟ್ಟಿ, ಬಸವನ ಮುದ್ರೆ ಮೆರೆದಾವು ಜಗ ಅವಗೆ ವಶವಾಗದಿವುದೇ. ಪ್ರಶ್ನೆ ಕೇಳ್ತಾನೆ ಸರ್ವಜ್ಞ. ಬಸವ ಪೀಠವು ಎದ್ದು ಎಲ್ಲ ಕಡೆ ಇವತ್ತು ಬಸವಣ್ಣನವರ ತತ್ವಗಳ ಪ್ರಸಾರ ಪ್ರಚಾರ ಪ್ರಕಟಣೆಯ ಕೇಂದ್ರಗಳು ಕಂಡು, ಅದು ಬಸವ ಕೇಂದ್ರ ಆಗಿರಬಹುದು, ನಮ್ಮ ಬಸವ ಜ್ಞಾನ ಗುರುಕುಲ ಆಗಿರಬಹುದು, ನಿಮ್ಮ ಬಸವ ಸೇನೆ ಆಗಿರಬಹುದು, ಬಸವ ಸಮಿತಿ ಆಗಿರಬಹುದು, ಎಲ್ಲ ಬಸವ ಪೀಠಗಳೇ. ಬಸವ ಪೀಠವು ಎದ್ದು ವಸೆದು ನಾಣ್ಯವು ಹುಟ್ಟಿ, ಬಸವನ ಮುದ್ರೆ ಮೆರೆದಾವು ಜಗ ಅವಗೆ ವಶವಾಗದಿವುದೇ ಅಂತ ಪ್ರಶ್ನೆ. 2006ರಲ್ಲಿ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಇದ್ದ ಕಾಲದಲ್ಲಿ ಅರವಿಂದ್ ಜತ್ತಿಯವರ ಪರಿಶ್ರಮದಿಂದ ಭಾರತ ಸರ್ಕಾರ ಬಸವಣ್ಣನವರ ನಾಣ್ಯವನ್ನ ಬಿಡುಗಡೆ ಮಾಡಿತು. ಬಸವನ ಮುದ್ರೆ ಮೆರೆದಾವು. ಏನು? ಬಸವಣ್ಣನ ಪೀಠ ಮೆರೆದು ಬಸವಣ್ಣನ ಮುದ್ರೆ ಮೆರೆದಾವು. ಇವತ್ತು ಲಂಡನ್ನಿನ ಲ್ಯಾಂಬೆತ್ ಉದ್ಯಾನವನದ ಮುಂದೆ ಬಸವಣ್ಣನವರ ಮೂರ್ತಿ ಕಂಗೊಳಿಸ್ತಾ ಇದೆ. ಅದರ ಹಿಂದಿನ ದಿನಮಾನಗಳಲ್ಲಿ ಕಲಬುರ್ಗಿಯ ಶರಣಬಸಪ್ಪ ಅಪ್ಪ ದೆಹಲಿಯ ಪಾರ್ಲಿಮೆಂಟಿನ ಮುಂದೆ ಬಸವ ಪುತ್ಥಳಿಯನ್ನ ಅನಾವರಣ ಮಾಡಿದರು. ಹಳ್ಳಿ ಹಳ್ಳಿಗೆ, ಗಲ್ಲಿ ಗಲ್ಲಿಗೆ ಬಸವಣ್ಣನ ಮುದ್ರೆ ಮೆರಿತಾ ಇವೆ. ಅಂದಿಗಿಂತ ಬಸವ ತತ್ವ 21ನೇ ಶತಮಾನಕ್ಕೆ ಅವಶ್ಯ ಬೇಕು. ಬಸವ ನಾಣ್ಯ ಬಂತು, ಬಸವ ಮುದ್ರೆ ಬಂತು, ಬಸವ ಪೀಠ ಎದ್ದು ಅಂತ ಹೇಳಿ ಮುಂದೆ ಹಿಂಗಕ್ಕದಂತ ಹೇಳಿ ಸರ್ವಜ್ಞ ಹಿಂದೆ ಹೇಳಿದ್ದ. ಅಂತಹ ಬಸವ ಗುರುವಿನ ಹೆಸರು ಬಲ್ಲಾತರಾರಿಲ್ಲ. ಲಿಂಗಾಯತಕ್ಕೆ ಕರ್ತೃ ಬಸವಣ್ಣ. ಒಬ್ಬ ಅನುಭಾವಿ ಹೇಳ್ತಾನೆ, ಭಕ್ತರ ನಿಜ ಭಕ್ತಿಯೇ ಮಹಾತ್ಮರನ್ನು ಈ ಇಳೆಗೆ ಕರೆದು ತರುವುದಿಲ್ಲ, ಎಳೆದು ತರುತ್ತದೆ. ಭಕ್ತರ ನಿಜ ಭಕ್ತಿ ಮಹಾತ್ಮರನ್ನ, ಶಿವಯೋಗಿಗಳನ್ನ, ಶರಣರನ್ನ, ಸಂತರನ್ನ, ಅನುಭಾವಿಗಳನ್ನ ಏನ್ ಮಾಡ್ತದಂತ? ಕರ್ಕೊಂಡು ಬರಂಗಿಲ್ಲಂತ, ಎಳ್ಕೊಂಡು ಬರ್ತದ. ಹರಿಹರ ರಗಳೆಯಲ್ಲಿ ಬರೀತಾನೆ. ಹರಿಹರ ಇಳೆಗೆ ಇಳಿದ ಮಾತ್ರದೋಳ್ ನರಜಾತ ನೆನಬಹುದೇ ಬಸವಣ್ಣ, ಅಲ್ಲಲ್ಲ ಅವನೆರಡನೆಯ ಮುಕ್ಕಣ್ಣ. ಇಳೆಗೆ ಇಳಿದ ಮಾತ್ರದೋಳ್ ನರಜಾತ ನೆನಬಹುದೇ. ನಮ್ಮ ನಿಮ್ಮಂಗ ಬಸವಣ್ಣನವರು ತಾಯ ಗರ್ಭದಿಂದ ಬಂದಾರಂದ ಮಾತ್ರಕ್ಕ ನಮ್ಮವರು ನಾವು ಹಂಗ ಅನ್ನಕ ಬರ್ತದೇನು?
ಇಳೆಗೆ ಇಳಿದ ಮಾತ್ರದೋಳ್ ನರ ಜಾತ ನೆನಬಹುದೇ ಬಸವಣ್ಣ, ಅಲ್ಲಲ್ಲ ಅವನೆರಡನೆಯ ಮುಕ್ಕಣ್ಣ. ದ್ವಿತೀಯ ಶಂಭು ಅಂತ ಬರೀತಾರೆ, ದ್ವಿತೀಯ ಶಂಭು ಅಂತ ಬರೀತಾರೆ. ಈ ಭೂಮಿಗೆ ಅಂಥವರೆಲ್ಲ ಅವತರಿಸಿದ್ರು. ಬರೀ ಬಸವಣ್ಣನವರನ್ನ ಅವತಾರಿ ಪುರುಷ ಅನ್ನೋದಕ್ಕಿಂತ, ಪುರಾಣ ಪುರುಷ ಅನ್ನೋದಕ್ಕಿಂತ ಯುಗ ಪುರುಷ ಅನ್ನೋದು ಬಹಳ ಮುಖ್ಯ. ಯುಗ ಪುರುಷ ಈ ಭೂಮಿಗೆ, ಈ ಇಳೆಗೆ ಇಳಿದ ನಂತರ ಇನ್ನು ನಾಳೆಲ್ಲ ನಾಡದ್ದು ಸೋಮವಾರ ರೋಹಿಣಿ ನಕ್ಷತ್ರ ಅಕ್ಷತ್ರತಿಯ ಸೋಮವಾರದ ಶುಭ ಮುಂಜಾವಿನಲ್ಲಿ ಬಸವಣ್ಣನವರ ಜನ್ಮ ಆಗುವುದದ, ಇನ್ನ ಆಗಿಲ್ಲ. ಶನಿವಾರ ಒಂದು ಘಟನೆ ನಡೀತದೆ ಬಾಗೇವಾಡಿಯಲ್ಲಿ. ಬಾಗೇವಾಡಿಯ ಮಾಂಡಲಿಕನಾಗಿರ್ತಕ್ಕಂಥ ದೊರೆ ಮಾದರಸ ಅಂದ್ರೆ ಬಸವ ತಂದೆಯ ತಂದೆ, ಪಂಚಾಯತಿಯನ್ನ ನಡೆಸುವ ಆ ಭಾಗದ 10 ಹಳ್ಳಿಯ ಯಜಮಾನ. ಊರ ಹೊರಗಿನ ಮರದ ಕಟ್ಟೆಯ ಕೆಳಗೆ ತೀರ್ಮಾನಗಳನ್ನ ಕೈಕೊಳ್ಳುವ ಕಾರ್ಯವನ್ನ ಮಾಡ್ತಿದ್ದ ಮಾದರಸ. ಆ ದಿನ ಶನಿವಾರ ಒಂದು ಘಟನೆ ನಡೀತು. ಎಲ್ಲಿ? ಬಾಗೇವಾಡಿಯಲ್ಲಿ. ಅದರ ಹೆಸರು ಬಾಗೋಡಿ ಅಂತಾರೆ. ಬಾಗೋಡಿ ಬಸವಣ್ಣ ಹುಟ್ಟಿದ್ರಿಂದ ಬಸವನ ಬಾಗೇವಾಡಿ. ಕಲ್ಯಾಣ ಅದು ಬಸವ ಕಲ್ಯಾಣ. ಹೀಗೆ ಒಬ್ಬ ಮಾದರ ಸಮುದಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಬ್ಬ ಕೇತ, ಮಾದರ ಕೇತ, ಸಣ್ಣ ಹುಡುಗ, ಏನೂ ತಿಳಿಯಲಾರದ ಹುಡುಗ. ಅಂತಹ ಒಬ್ಬ ಬಾಲಕ ಅಂದಿನ ಉಳ್ಳವರ ಓಣಿಯಲ್ಲಿ ದಲಿತರು ಅಸ್ಪೃಶ್ಯರು ಏನ ನೇಮ ಪಾಲಿಸ್ತಿದ್ರೋ ಆ ನೇಮವನ್ನ ಪಾಲಿಸದೆ, ಪರಟೆ ಕಟ್ಟಿಕೊಳ್ಳದೆ, ಟೊಂಗೆ ಹಾಕಿಕೊಳ್ಳದೆ, ಸಂಬೋಳಿ ಎಂದು ಕೂಗಿ ಹೋಗದೆ ಬಾಲಕನಾಗಿರುವ ಕೇತ ಹಾಗೆಯೇ ಹಾದು ಹೊರಟಿದ್ದ. ಉಳ್ಳವರ ಓಣಿಯಲ್ಲಿ ಹೋಗುವ ಈ ಮಗುವನ್ನು ನೋಡಿ ಪಾಪ ಹುಡುಗನಿಗೆ ಉಚ್ಚ ಕುಲದವರ ಮನೆಯಲ್ಲಿ ನಡೆದ ಮಂತ್ರಘೋಷಗಳನ್ನ ಕೇಳಬೇಕು ಅನ್ನಿಸ್ತು. ಕೇತಗ ಅವರ ಮನೆಯ ಕಟ್ಟೆಯನ್ನು ಏರಿದ. ಅವರು ಓನ್ಯಾಗ ಹೋಗಬಾರದಂತ ನೇಮಿತ್ತು. ಹೋದ, ಆ ಕಟ್ಟೆಯನ್ನು ಏರಿದ. ಆ ಮನೆಯಲ್ಲಿ ನಡೆಯುವ ಮಂತ್ರಘೋಷಗಳನ್ನ ಕಿವಿಯಿಟ್ಟು ಕೇಳಿದ. ಬಾಗಿಲ ಸಂದಿನ ಮೂಲಕ ಒಳಗೆ ನಡೆದಿರುವುದನ್ನು ಕಂಡ. ಇದು ಅಂದು ಅಪರಾಧವೆನಿಸುತ್ತಿತ್ತು. ಆ ಹುಡುಗನನ್ನ ನೋಡಿ ಮನೆಯವರೆಲ್ಲ ಹೊರಗಡೆ ಬಂದು ಪಾಪ ಹುಡುಗನನ್ನ ಬಡಿದ್ರು, ಹುಡುಗನನ್ನ ತಿವಿದ್ರು, ಹುಡುಗನನ್ನ ಆಳೋ ಮನುಷ್ಯರಿಗೆ ಹೇಳಿ ಕಟ್ಟಿದ್ರು. ಊರ ಹೊರಗಡೆಯ ಪಂಚಾಯತಿಯ ಕಟ್ಟೆಗೆ ಆ ಹುಡುಗನನ್ನ ಎಳೆತಂದ್ರು. ತಪ್ಪಾಗಿದೆ ಬಿಡಿ ಅಂತ ಗೋಗರಿತಿತ್ತು ಕೂಸು. ಬಿಡ್ಲಿಲ್ಲ, ಅವನನ್ನ ಕಟ್ಟಿದ್ರು. ಶನಿವಾರ ರಾತ್ರಿಯೆಲ್ಲ ಹುಡುಗ ಹಸಿವೆಯಿಂದ ತಂದೆ ತಾಯಿಗಳ ಹತ್ರ ನನ್ನ ಮಗನನ್ನು ಬಿಟ್ಕೊಡ್ರಿ ಅಂತೆ. ರವಿವಾರ ಮುಂಜಾನೆ ಮಾದರಸರು ಪಂಚಾಯತಿಯನ್ನು ನಡೆಸಬೇಕು. ಆ ಹುಡುಗನಿಗೆ ಶಿಕ್ಷೆಯನ್ನು ಕೊಡಬೇಕು. ಅಲ್ಲಿಯವರೆಗೆ ಆ ಹುಡುಗನನ್ನು ಬಿಡುವುದಿಲ್ಲ ಎಂದರು ಉಚ್ಚ ಕುಲದವರು. ಪಾಪ ಅನಿಸೋದಿಲ್ವ ನಿಮಗೆ? ಪಾಪ. ಆ ಹುಡುಗ ಅಂದು ರಾತ್ರಿ ಕಳೆದಿದ್ದ. ಬೆಳಗಿನ ಜಾವ ಪಂಚಾಯಿತಿ ನಡೀತು. ಏನಮ್ಮ ನಡೀತು.
ಎಲ್ಲರೂ ಕೂತಾರ. ಆ ಹುಡುಗನನ್ನಲ್ಲಿ ಕಟ್ಟಿದಾರ. ತಪ್ಪೇನು ಮಾಡ್ಯಾನಂತ ಹುಡುಗನ ಫಿರ್ಯಾದಿ ಕೊಟ್ಟಿದ್ರಲ್ಲ, ಅವರನ್ನ ಕೇಳಿದ್ರು. ನಮ್ಮ ಓನ್ಯಾಗ ಬಂದದ್ದು ಮೊದಲನೇ ತಪ್ಪು, ಕೂಗುತ್ತಾ ಬಂದಿಲ್ಲ, ಬೇಬಿನ ಟೊಂಗೆ ಕಟ್ಟಿಕೊಂಡಿಲ್ಲ 2ನೇ ತಪ್ಪು, ಮೊಬೈಲ್ ತರೋದು 3ನೇ ತಪ್ಪು, ಅದು ಶಬ್ದ ಆಗಂಗೆ ಮಾಡೋದು 4ನೇ ತಪ್ಪು. ಇಷ್ಟು ಗದ್ದಲದೊಳಗೂ ನಾ ಮಾತಾಡ್ತಾನಲ್ಲ, ಅಷ್ಟು ದೂರಿಂದ ಬಂದು ನಂದು 5ನೇ ತಪ್ಪು. ಏನು ಮಾಡೋದು? ಬಂದ್ ಮಾಡ್ರಿ, ತಾಸು ಬಂದ್ ಮಾಡ್ರಿ. ಅವ್ರು ಹೇಳಿದ್ರು, ಈ ಹುಡುಗನಿಗೆ ಏನು ಶಿಕ್ಷೆ ಕೊಡೋದು ನೀವೇ ಹೇಳ್ರಿ ಅಂದ ಮಾದರಸ. ಆ ಹುಡುಗನನ್ನ ಗಡಿಪಾರ್ ಮಾಡಬೇಕು, ಇಲ್ಲ ಹುಡುಗನ ನೋಡಿದ ಕಣ್ಣನ್ನ ಕೀಳಿಸ್ಬೇಕು. ಆ ಹುಡುಗ ಮಂತ್ರ ಘೋಷಗಳನ್ನ ಕೇಳಿದನಲ್ಲ, ಆ ಹುಡುಗನ ಕಿವಿಗೆ ಕಾದ ಸೀಸ ಹಾಕಬೇಕು. ಎಷ್ಟು ಕೆಟ್ಟಲ್ಲ? ರಾಷ್ಟ್ರಕವಿ ಕುವೆಂಪು ಒಂದು ಮಾತು ಹೇಳ್ತಾರೆ, ಪಂಚಮರ ಸ್ತ್ರೀ ಒಂದು ನದಿಯಲ್ಲಿ ಮುಳುಗುತ್ತೀರೆ, ಪಂಚಮರ ಸ್ತ್ರೀ ಒಂದು ನದಿಯಲ್ಲಿ ಮುಳುಗುತ್ತೀರೆ, ಅಕಟಕಟ ಇದನ್ನು ಮನು ಬರೆಯದನೆ. ಯಾವ ಮನುವೇ ಬರೆಯಲಿ, ಯಾವ ಮನುವೇ ಬರೆಯಲಿ, ಶಾಸ್ತ್ರಗಳ ಗಂಟನ್ನು ಸುತ್ತಿ ಹೊಗೆ ಹೊಳೆಯಾಚೆ ಗೆತ್ತಿ. ಸ್ವರ್ಗ ಹೋಗುವುದಿಲ್ಲ, ನರಕ ಬರುವುದಿಲ್ಲ, ಹೃದಯ ದನಿಗೆ ಮಿಗಿಲಾದ ದನಿ ಇಲ್ಲ. ಪಂಚಮರ ಸ್ತ್ರೀ ಒಂದು ನದಿಯಲ್ಲಿ ಮುಳುಗುತ್ತೀರೆ, ಅಸ್ಪೃಶ್ಯ ಜನಾಂಗಕ್ಕೆ ಸಂಬಂಧಪಟ್ಟ ಹೆಣ್ಮಗಳು ನದಿ ಒಳಗೆ ಸ್ನಾನ ಮಾಡಿದ್ರ ನದಿ ಮೈಲಿಗೆ ಅಕ್ಕದನು? ಏನಮ್ಮ, ನದಿ ಮೈಲಿಗೆ ಅಕ್ಕದೇನು? ವಿಚಾರ ಮಾಡಿ ನೀವು. ನಾವೆಲ್ಲರೂ ಹೆಂಗದೀವಿ, ಯಾವ ಮಟ್ಟದಾಗದೀವಿ? ಕನಿಷ್ಠ ಗರಿಷ್ಠ ಮಾಡಿದೀವಿ. ಅದನ್ನ ಮೌಢ್ಯತೆಗಳ ಮೊಳೆ ಹೊಡೆದುಕೊಂಡು ಮೂಲೆ ಗುಂಪಾದವರ ಬಾಳಿಗೆ ಬಸವಣ್ಣ ಹೊಸ ಭಾಷ್ಯ ಬರೆದ, ಹೊಸ ಭಾಷ್ಯವನ್ನೇ ಬರೆದ. ಮೌಢ್ಯ ಅಂಧಶ್ರದ್ಧೆಗಳೇನದಾವಲ್ಲ, ಕಂದಾಚಾರ ಅಂಧಶ್ರದ್ಧೆಗಳು, ಇವೆಲ್ಲವುಗಳನ್ನು ಇಲ್ಲ ಮಾಡಕ ಬಂದಿರತಕ್ಕಂಥ ಪರಮಾತ್ಮನನ್ನ ಭಕ್ತರ ಭಕ್ತಿ ಈ ಇಳೆಗೆ ಇಳೆದು ತಂದಿದೆ ಬಸವಣ್ಣನನ್ನು. ಅವಾಗ ಶಿಕ್ಷೆ ಏನು ಕೊಡಬೇಕು ಅಂತ ವಿಚಾರ ಮಾಡ್ತಾನೆ ಮಾದರಸ. ನಾಳೆ ಬೆಳಗ್ಗೆ ಸೋಮವಾರ ಬೆಳಗ್ಗೆ ಸೂರ್ಯೋದಯದ ಮುನ್ನ ನಾನು ಶಿಕ್ಷೆಯನ್ನು ಪ್ರಕಟ ಮಾಡುತ್ತೇನೆ ಎಂದ. ಮತ್ತ ಹುಡುಗಲ್ಲೇ ನೋಡಿ, ಆ ಕಾಲ ಹೆಂಗಿತ್ತು ವಿಚಾರ ಮಾಡ್ರಿ. ಇಷ್ಟೆಲ್ಲ ಸೌಲಭ್ಯಗಳದಾವ ನಿಮಗ ಏನ್ರಮ್ಮ, ಇಷ್ಟೆಲ್ಲ ಸೌಲಭ್ಯಗಳದಾವ, ಏನಿಲ್ಲವ. ಆ ಹುಡುಗ ಹಸದಾನ, ಅನ್ನ ಕೊಟ್ಟಿಲ್ಲ. ಶಾಸ್ತ್ರ ಹೇಳುತ್ತದೆ, ಹಸಿದು ಬಂದ ತಂಗಿ ಅನ್ನವಿತ್ತಾದರಿಸು. ಹಸದಿರ್ತಕ್ಕಂಥ ಮಕ್ಕಳಿಗೆ ಅನ್ನ ಕೊಡು. ಒಡಲುಗೊಂಡವ ಹಸಿವ, ಒಡಲುಗೊಂಡವ ಹುಸಿವ, ದಾಶಿಮಯ್ಯ ಹೇಳ್ತಾನೆ. ಯಾರು ಒಡಲನ್ನ ತಗೊಂಡು ಬಂದಾರ ಅವ ಸುಳ್ಳು ಹೇಳ್ತಾನ, ಅವ ಹಸದಾನ. ಓ ದೇವರೇ, ನೀನು ಎನ್ನಂತೆ ಒಡಲುಗೊಂಡು ಬಾರ. ದೇವರಿಗೆ ಸವಾಲ್ ಹಾಕ್ತಾರ ದಾಶಿಮಯ್ಯ. ಯಾಕೆ ನಾವು ಸುಳ್ಳು ಹೇಳಕತ್ತೀವಿ ಅಂದ್ರೆ, ನೀನು ನಮ್ಮಂಗ ಹೊಟ್ಟಿ ತಗೊಂಡ ಬಾ, ಈ ಹಸಿವಿನ ಅರ್ಥ ನಿನಗಾದೀತು. ಬಹಳ ಕೆಟ್ಟ ಹಸಿವು ಅನ್ನೋದು ಬಹಳ ಕೆಟ್ಟ. ಕೆವಿನ್ ಕಾರ್ಟರ್ ಬಗ್ಗೆ ನಿಮಗೆ ಗೊತ್ತಿರಲಿ. ಕೆವಿನ್ ಕಾರ್ಟರ್ ಸುಪ್ರಸಿದ್ಧ ಫೋಟೋಗ್ರಾಫರ್. ಕೆವಿನ್ ಕಾರ್ಟರ್ ಅದ್ಭುತವಾದ ಛಾಯಾಚಿತ್ರಗಳನ್ನು ಕ್ಲಿಕ್ ಮಾಡ್ತಿದ್ದ. ಒಂದು ಸಂದೇಶ ಬಂತು, ಬರಗಾಲವನ್ನು ಬಿಂಬಿಸುವ ಒಂದು ವಿಶೇಷ ಫೋಟೋವನ್ನು ಯಾರಾದರೂ ತೆಗೆದು ಕಳಿಸಿದ್ರೆ ಅವರಿಗೆ ಬಹುಮಾನವನ್ನು ಕೊಡ್ತೀವಿ ಅಂತ ಪ್ರಕಟ ಮಾಡಿದರು. ಕೆವಿನ್ ಕಾರ್ಟರ್
ಬರಗಾಲವನ್ನು ಹುಡುಕಾಡಿದ. ಬರಗಾಲ ಅಂದ್ರೆ ಏನು? ನಿಮ್ಮ ತಲೆ ಒಳಗೆ ಭೂಮಿ ಒಣಗಿರಬೇಕು, ಬಿರುಕುಗಳು ಆಗಿರಬೇಕು, ಬಿರುಕು ಬಿಟ್ಟಿರಬೇಕು, ಬಾವಿ ಬತ್ತಿರಬೇಕು, ಗಿಡ ಮರಗಳು ಒಣಗಿರಬೇಕು, ಹದ್ದು ಕಾಗೆಗಳು ಹಾರುತ್ತಿರಬೇಕು. ಇದು ಬರಗಾಲದ ಚಿತ್ರ. ಒಂದು ಫೋಟೋ ಕ್ಲಿಕ್ ಮಾಡಿದ ಕೆವಿನ್ ಕಾರ್ಟರ್. ಆ ಮೂಲೆಯಲ್ಲಿ ಒಂದು ಗಂಜಿ ಕೇಂದ್ರ. ಬರಗಾಲದ ದೇಶ ಅದು, ತುಂಬ ಬರಗಾಲ ಬಿದ್ದಿದೆ. ಎಲ್ಲರ ತಲೆ ದೊಡ್ಡವಾಗ್ಯಾವ, ಹೊಟ್ಟಿ ಎಲ್ಲ ಒಳಗೆ ಹೋಗ್ಯಾವ, ಎಲುವಿನ ಹಂದರ ಕಾಣಿಸ್ತದ, ಅಷ್ಟು ಭಯಾನಕ ಬರಗಾಲ ಅದು. ಆ ಮೂಲೆಯಲ್ಲಿ ಗಂಜಿ ಕೇಂದ್ರ ಇದೆ. ಹೊಟ್ಟೆಗೆ ಅನ್ನ ಇರಲಾರದ ಒಂದು ಕೂಸು, ತಂದೆ ತಾಯಿಯನ್ನು ಕಳೆದುಕೊಂಡ ಒಂದು ಕೂಸು, ಅಂಬೆಗಾಲ ಇಟ್ಕೊಂಡು ಗಂಜಿ ಕುಡಿಯಾಕ ತೆವಳ್ಕೋಂತ ಹೊರಟದ. ಇದನ್ನ ಕ್ಲಿಕ್ ಮಾಡಿದ ಫೋಟೋಗ್ರಾಫರ್ ಕಾರ್ಟರ್. ಗೊತ್ತಾಯ್ತಲ್ಲ, ಬರಗಾಲ ಅಂದ್ರ ತಲೆ ದ್ವಾಡದಾಗ್ಯದ, ಶರೀರ ಸಣ್ಣದಾಗ್ಯದ, ಅಂಬೆಗಾಲ ಇಡಾಕತ್ಯದ, ಗಂಜಿ ಕೇಂದ್ರಕ್ಕೆ ಹೊರಟದ. ಈ ಹುಡುಗನ ಮ್ಯಾಲ ಹದ್ದು ಹಾರಾಡಕತ್ತದ. ಈ ಹುಡುಗನ ಮ್ಯಾಗ ಹದ್ದು ಹಾರಾಕತ್ಯದ. ಅದು ಹಸದದ, ಇಲ್ಲೇ ಹುಡುಗ ಹಸದದ, ಗಂಜಿ ಕೇಂದ್ರಕ್ಕೆ ಹೊರಟದ. ಇದಕ್ಕಿಂತ ಚಲೋ ಫೋಟೋ ಇನ್ನೆಲ್ಲಿ ಸಿಗುತ್ತದಂತ ಕ್ಲಿಕ್ ಮಾಡಿದ. ಆಯ್ತು, ಆ ಫೋಟೋ ಪತ್ರಿಕೆಯಲ್ಲಿ ಪ್ರಕಟ ಆಯಿತು. ಕೆವಿನ್ ಕಾರ್ಟರ್ಗೆ ಬಹುಮಾನ ಬಂತು, ಚಲೋ ಫೋಟೋ ತೆಗೆದಿ ಅಂತ ಹೇಳಿ. ಎಷ್ಟು ಬರಗಾಲ, ಇಂಥ ಬರಗಾಲ ಸನ್ನಿವೇಶ. ಒಬ್ಬ ಹುಡುಗಿ ಕೆವಿನ್ ಕಾರ್ಟರ್ಗೆ ಒಂದು ಪತ್ರ ಬರೀತಾಳೆ. ಕಾರ್ಟರ್, ನಿನ್ನ ಚಿತ್ರ, ಬರಗಾಲವನ್ನು ಬಿಂಬಿಸುವ ನಿನ್ನ ಚಿತ್ರ ಅಮೋಘವಾದದ್ದು. ಅದಕ್ಕೆ ಬಹುಮಾನ ಬರಲೇಬೇಕು, ಬಂದಿದೆ, ಅಭಿನಂದನೆಗಳು. ಆದರೆ ನನ್ನದೊಂದು ಪ್ರಶ್ನೆ. ನೀನು ಛಾಯಾಚಿತ್ರವನ್ನು ತೆಗೆದ ನಂತರ ಹಾರುತ್ತಿರುವ ಹದ್ದು, ಹಸಿದು ಹೋಗುವ ಆ ಮಗು ಗಂಜಿ ಕೇಂದ್ರವನ್ನು ತಲುಪಿತೋ ಇಲ್ಲ ಹದ್ದಿನ ಬಾಯಿಗೆ ಆಹುತಿಯಾತೋ? ಇವೆರಡರ ಸನ್ನಿವೇಶದಲ್ಲಿ ನಿನ್ನ ಪರೋಪಕಾರವೇನು ಅಂತ ಪ್ರಶ್ನೆ ಮಾಡಿತ್ತು ಹುಡುಗಿ. ತಲೆನೇ ತಿರುಗಿತಂತ ಕಾರ್ಟರ್. ಯಾಕೆ ಆ ಕಡೆ ಗಮನಿಸಿಲ್ಲ ಕೆವಿನ್? ಬರೀ ಒಂದು ಫೋಟೋ ಬಹುಮಾನಕ್ಕಾಗಿ ಮಾಡ್ಯಾನ. ಹದ್ದಿನ ಬಾಯಿಗೆ ಮಗು ಸಿಕ್ಕಿತೋ, ಮಗು ಗಂಜಿ ಕೇಂದ್ರವನ್ನು ತಲುಪಿತೋ, ನೀನು ಆ ಮಗುವನ್ನ ಎತ್ತಿಕೊಂಡು ಗಂಜಿ ಕೇಂದ್ರಕ್ಕೆ ಹೋಗಿ ಗಂಜಿ ಕುಡಿಸಿದೆಯೋ? ನೀನೇನ್ ಮಾಡಿದಿ ಉಪಕಾರ ಅಂತ ಪ್ರಶ್ನೆ ಕೇಳಿತು ಹುಡುಗಿ. ಆ ಕೇಳಿರುವ ಪ್ರಶ್ನೆ ಎಷ್ಟು ಹಿರಿತ ಮಾಡಿತ್ತು ಅಂದ್ರೆ, ಬಂದ ಪದಕ ಪ್ರಶಸ್ತಿಗಳನ್ನು ಹರಿದು ಹಾಕಿ ವಿಷ ತಗೊಂಡು ಸಾಯ್ತಾನೆ ಕೆವಿನ್ ಕಾರ್ಟರ್. ನಾ ಮಾಡಿದ ತಪ್ಪು ಅಂತ ಹೇಳಿ. ನಾ ಮಾಡಿದ್ದ ತಪ್ಪು. ಯಾಕೆ? ಫೋಟೋ ಕ್ಲಿಕ್ ಮಾಡಿದ, ಆ ಹುಡುಗನ ಎತ್ಕೊಂಡು ಗಂಜಿ ಕುಡಿಸ್ಬೋದಾಗಿತ್ತಲ್ಲ. ಹಸಿವು ಹಸಿವು ಹಸಿವು. ಕರ್ನಾಟಕ ಹಸಿವು ಮುಕ್ತ ಆಗಬೇಕು, ಭಾರತ ಹಸಿವು ಮುಕ್ತ ಆಗಬೇಕಂತ ಎರಡೂ ಸರ್ಕಾರಗಳು ನಿಮ್ಮೆಲ್ಲರಿಗೆ ಹೇಳ್ತಾ ಇವೆ. ಹಸಿವು ಮುಕ್ತ ಆಗಬೇಕಾದ್ರೆ ಮೊದಲು ನಾವು ಆಲಸ್ಯದಿಂದ ಹೊರಗೆ ಬರಬೇಕು. ನಾವೆಲ್ಲರೂ ದುಡಿಯಾಕೆ ಶುರು ಮಾಡಬೇಕು. ಏನ್ರಮ್ಮ? ನಾವು ಹಂಗೆ ಮಾಡಕತ್ತಿಲ್ಲ. ಈಗ ಅಕ್ಕಿನ ಉಚಿತ ಬಂದ ಮೇಲೆ ಮಕ್ಕಳದೊಂದು ಕಾರ್ಡು, ಅಪ್ಪಂದೊಂದು ಕಾರ್ಡು, 2 ಕಾರ್ಡಿನ LPG ಫ್ರೀ. ಹಿಂಗಾಗಿ ಗಿಡದ ನೆಳಗೆ ಮಲ್ಕೊಂಡವನ ಸ್ವಾಮಿಗಳಿಗೆ ಕೇಳಿದ್ರಂತೆ, ಏನು ಮಾಡಕತ್ತಿತ್ತಮ್ಮ ಅಂತೇಳಿ. ನಾನು ವಿಶ್ರಾಂತಿ ಮಾಡಕತ್ತೀನಿ. ವಿಶ್ರಾಂತಿ ಮಾಡಿ ಏನು ಮಾಡ್ಬೇಕಂತ ಮಾಡಿ, ಏನು ಮಾಡ್ಬೇಕಂತ ಮಾಡಿ, ನನಗೆ ಸಮಾಧಾನ ಬೇಕಾಗೈತಿ. ಒಂದು ಕೆಲಸ ಮಾಡು, ನೀನು ಕಾಲೇಜ್ಗೆ ಹೋಗು, ತಪ್ಪಿಸ್ಬೇಡ ಅಂದರು. ಕಾಲೇಜ್ಗೆ ಹೋಗಿ ಏನು ಮಾಡೋದೈತ್ರಿ? ಕಾಲೇಜ್ಗೆ ಹೋಗಿ ಅಭ್ಯಾಸ ಮಾಡಬೇಕು ಅಂದರು. ಅಭ್ಯಾಸ ಮಾಡಿ ಏನು ಮಾಡೋದ್ರಿ? ಅಭ್ಯಾಸ ಮಾಡಿ ಚಲೋ ರಿಸಲ್ಟ್ ಮಾಡೋದು. ಚಲೋ ರಿಸಲ್ಟ್ ಮಾಡಿ ಏನು ಮಾಡೋದ್ರಿ? ಇದನ್ನು ಎದ್ದು ನಿಂತು ಕೇಳಕತ್ತಿಲ್ಲ ಅವ. ಮಲ್ಕೊಂಡನ ಸ್ವಾಮಿಗಳು ಎದ್ದು ನಿಂತಾರೆ. ಇಲ್ಲ, ನೌಕರಿ ಹಿಡಿಬೇಕು. ನೌಕರಿ ಹಿಡಿದು ಏನು ಮಾಡೋದ್ರಿ? ನೌಕರಿ ಹಿಡಿದ ಮನೆ ಕಟ್ಟಿಸೋದು. ಮನೆ ಕಟ್ಟಿಸಿ ಏನು ಮಾಡೋದು? ಮದುವೆ. ಮದುವೆಗೆ ಏನು ಮಾಡೋದು? ಆರಾಮಿರೋದು. ನಾ ಆರಾಮದನ್ರಿ. ಆರಾಮಿರಕ್ಕೆ ಇಷ್ಟ ಗುದ್ದಾಡ್ಬೇಕ್ರಿ ಅಂತ. ಇಂಥವ್ರಿಗೆ ದುಡಿಬೇಕಲ್ಲ. GH 12 ಮಠ, GH 12 ಮಠ ಸರ್ಗೆಲ್ಲ ಗೊತ್ತು.
ವಿಜಯ ಮಹಾಂತ ಶಿವಯೋಗಿಗಳ ಪುರಾಣ ಬರೀತಾರೆ. ಅವ್ರು ಹೇಳ್ತಾರೆ, ನಮ್ಮ ಆಶ್ರಮದ ಮಕ್ಕಳು ಪ್ರಸಾದ ಕೂತಾಗಿ ಹೇಳುವ ಮಹಾಮಂತ್ರ ಇದು. ಅವರು ಬರೆದದ್ದು 12 ಮಠದ ಹಾಕಿದ್ದೀನಿ ಅಂತ. ದುಡಿವ ರಟ್ಟೆಗೆ ಶರಣು, ಕೊಡುವ ಕೈಯಿಗೆ ಶರಣು, ಅನ್ನ ನೀಡುವ ತಾಯಿ ನಿನಗೆ ಕೋಟಿ ಶರಣು. ಅವ್ರು ಬರೆದಿದ್ದು ದುಡಿವ ನಾನು ಯಾವ ದೇಗುಲಗಳ ದೇವಸ್ಥಾನಗಳ ಕಲ್ಲು ದೇವರಿಗೆ ಕೈ ಮುಗಿಯುವುದಿಲ್ಲ. ನಾ ಯಾರಿಗೆ ನಮಸ್ಕಾರ ಮಾಡ್ತೀನಿ? ದುಡಿವ ರಟ್ಟೆಗೆ ಶರಣು, ಕೊಡುವ ಕೈಯಿಗೆ ಶರಣು, ಅನ್ನ ನೀಡುವ ತಾಯಿ ನಿನಗೆ ಕೋಟಿ ಶರಣು. ಶುದ್ಧ ಭಾವಕ್ಕೆ ಶರಣು, ಬಿದ್ದ ವ್ಯಕ್ತಿಗೆ ಶರಣು, ಅತ್ತವರ ಕಣ್ಣೀರ ಹನಿಗೆ ಶರಣು. ಉಣ್ಣುವಾಗೊಮ್ಮೆ ಒಲುಮೆ ತುಂಬಿ ಬರಲಿ, ಘನಪ್ರಾಣಿಗಳು ನಮ್ಮ ಕ್ಷಮಿಸಲಿ, ಕಣಕಣದ ಉಪಯೋಗ ನಮಗೆ ಬರಲಿ, ವನರುಚಿಗೆ ಮನಸೋಲದಿರಲಿ, ತುತ್ತಿಗೊಮ್ಮೆ ನಿನ್ನ ನಾಮ ತುಂಬಿರಲಿ. ದುಡಿವ ರಟ್ಟೆಗೆ ಶರಣು. ಹೌದಾ? ದುಡಿತಕ್ಕಂಥ ರಟ್ಟೆಗೆ ರಟ್ಟೆ ಒಂದು ಮಾತು ತಿಳ್ಕೊಳ್ಳಿ. ಲಿಂಗವಂತ ಧರ್ಮ ಏನು ಹೇಳುತ್ತದೆ ಅಂತಂದ್ರೆ, ನಿಮ್ಮ ಭವಿಷ್ಯ ನಿಮ್ಮ ಹಸ್ತರೇಖೆಗಳಲ್ಲಿಲ್ಲ. ನಿಮ್ಮ ಭವಿಷ್ಯ ನಿಮ್ಮ ಹಸ್ತರೇಖೆಗಳಲ್ಲಿಲ್ಲ. ಅದು ಕೈ ಕೊಡುವ ಕೆಲಸ. ಏನಂತ ಕೈ ಕೊಡೋದಂದ್ರೆ ಏನು? ಕೆಲಸ ಆಗಲಾರ್ದ ಕೈ ಕೊಟ್ರೆ ಅನ್ನಂಗಿಲ್ಲ. ಅದು ಕೈ ಕೊಡುವ ಕೆಲಸ. ನಿನ್ನ ಭವಿಷ್ಯ ಅಂಗೈ ರೇಖೆಯಲ್ಲಿಲ್ಲ, ದುಡಿವ ರಟ್ಟೆಯಲ್ಲಿದೆ ಅಂತ ಹೇಳ್ತಾರೆ ಬಸವಣ್ಣ. ದುಡಿವ ರಟ್ಟೆಯಲ್ಲಿದೆ. ದುಡಿವ ರಟ್ಟೆಗೆ ಶರಣು, ಕೊಡ್ತಕ್ಕಂಥ ಕೈಗೆ ಶರಣು. ನೋಡಿ, ನಮ್ಮ ಆತ್ಮೀಯರಾಗಿರ್ತಕ್ಕಂಥ ನನಗಿರ್ಲಿಕ್ಕೆ ವ್ಯವಸ್ಥೆ ಮಾಡಿದರೆ ಗಿಲಿಗಿಂಚಪ್ಪು. ಅವರು ತೆರಿಗೆಯ ಹಿರಿಯ ಅಧಿಕಾರಿಗಳಾಗಿ ನಿವೃತ್ತಿಯಾದವರು, ಸಪ್ತರ್ಷಿಗಳ ಬಳಿವಿಡಿದು ಬಂದವರು ಗಿಲಿಗಿಂಚಿಯವರು. ನಮ್ಮ ರಾಜಣ್ಣವರು ಎಲ್ಲ ಇಲ್ಲಿ ಕುಂತಾರೆ, ಇಂಡಿ ಸರ್ ಎಲ್ಲರೂ ಕೂಡ ನನಗಿರ್ಲಿಕ್ಕೆ ವ್ಯವಸ್ಥೆ ಮಾಡಿದ್ರು. ಅವ್ರ ಮನೆ ಎಷ್ಟು ಚಲೋ ಮಾಡ್ಯಾರಂದ್ರೆ ಹಂಗೆ ಮಾಡ್ಯಾರ. ಅವರು ನಮ್ಮ ಗಂಡು ಮಕ್ಕಳಿಲ್ಲ ಅಂತ ಹೇಳ್ತಿದ್ರು. ನಾನಾರೇ ನಿಮ್ಮ ದೊಡ್ಡ ಮಗ ಅಂತ ಹೇಳಿದೆ. ನಾನಾರೇ ನಿಮ್ಮ ಹಿರಿ ಮಗ ಅಂತ. ಅವರೆಷ್ಟು ಒಂದು ವಿನಯ ಭಾವ ಅಂದ್ರೆ, ಆ ಪುಣ್ಯಾತ್ಮಗ ನಾನು ಧನ್ಯವಾದ ಹೇಳಬೇಕು. ದುಡಿವ ರಟ್ಟೆಗೆ ಶರಣು, ಕೊಡುವ ಕೈಯಿಗೆ ಶರಣು,